ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇಬ್ಬರು ಆರೋಪಿಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಬಂಧಿಸಲಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ ಈ ಕೆಫೆ ಕೇಸ್. ಮಮತಾ ಬ್ಯಾನರ್ಜಿ ಮೇಲೆ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು, ಉಗ್ರರಿಗೆ ಮಮತಾ ಆಶ್ರಯವನ್ನ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಬಿಜೆಪಿ ಮಾಡಿದೆ. ಕೋಲ್ಕತ್ತಾ ಬಳಿಯ ದಿಘಾ ಎಂಬಲ್ಲಿ ಇಬ್ಬರನ್ನ ಬಂಧನ ಮಾಡಲಾಗಿದೆ. ನಕಲಿ ವಿಳಾಸ ಮಾಡಿಕೊಟ್ಟಿದ್ರು ಅಂತ ಆರೋಪ ಇದೆ. ಜೊತೆಗೆ 42 ದಿನಗಳಿಂದ ಉಗ್ರರನ್ನ ಬೆನ್ನತ್ತಿತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅದರ ಫಲವಾಗಿ ಇವತ್ತು ಇಬ್ಬರನ್ನ ಕೂಡ ಬಂಧನ ಮಾಡಲಾಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇಬ್ಬರನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಂಧಿಸಿದೆ. ಇದರ ಬೆನ್ನಲ್ಲೇ ಉಗ್ರರ ಆಶ್ರಯ ತಾಣವನ್ನಾಗಿ ಕೋಲ್ಕತ್ತಾವನ್ನ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿ ಅಂತ ಬಿಜೆಪಿ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಮಾಡಿದೆ. ಕಳೆದ ವಾರವಷ್ಟೇ ವಿಪಕ್ಷಗಳು ಬಿಜೆಪಿಯನ್ನ ಟಾರ್ಗೆಟ್ ಮಾಡಿತ್ತು. ಬಿಜೆಪಿಯ ಒಬ್ಬ ಕಾರ್ಯಕರ್ತ ಎನ್ನಲಾದ ವ್ಯಕ್ತಿಯನ್ನ ವಿಟ್ನೆಸ್ ಆಗಿ ಕರೆಸಿತ್ತು ಎನ್ಐಎ. ಅದನ್ನೇ ಇಟ್ಟುಕೊಂಡು ಅಲ್ಲಿ ಬಿಜೆಪಿ ಕಾರ್ಯಕರ್ತರೇ ಹೀಗೆ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಲಾಗಿತ್ತು. ಆದರೆ ಯಾವಾಗ ಎನ್ಐಎ ಸ್ಪಷ್ಟನೆಯನ್ನ ಕೊಟ್ಟಿತ್ತು ಆಗ ಸಂಪೂರ್ಣ ಮಾಹಿತಿ ಲಭ್ಯವಾಗಿತ್ತು. ಆದರೆ ಇವತ್ತು ಬಿಜೆಪಿ ರಿವರ್ಸ್ ಆಗಿ ಪಶ್ಚಿಮ ಬಂಗಾಳದ ಸಿಎಂ ವಿರುದ್ಧ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಮಾಡಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಈ ಒಂದು ಪ್ರಕರಣವನ್ನ ಗಮನಿಸಿದ್ರೆ ಮೊನ್ನೆ ವಿಪಕ್ಷಗಳು ಬಿಜೆಪಿಯನ್ನ ಟಾರ್ಗೆಟ್ ಮಾಡಿತ್ತು. ಇವತ್ತು ಬಿಜೆಪಿ ವಿಪಕ್ಷ, ಅದರಲ್ಲೂ ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಅವರನ್ನ ಟಾರ್ಗೆಟ್ ಮಾಡಿರುವಂತದ್ದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡೋದಾದ್ರೆ. ರಾಘವೇಂದ್ರ ಗುಡಿ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ ಸಂಬಂಧಪಟ್ಟ ಈಗ ಹೊಸ ತಿರುವನ್ನು ಪಡೆದುಕೊಂಡಿರುವಂಥದ್ದು. ಕಳೆದ 42 ದಿನಗಳಿಂದ ಕೂಡ ಎನ್ಐಎ ಪಶ್ಚಿಮ ಬಂಗಾಳದಲ್ಲಿ ಬಾಂಬ್ ಬ್ಲಾಸ್ಟ್ನ ಆರೋಪಿಗಳಾಗಿರ್ತಕ್ಕಂಥ ಮುಸಾವಿರ್ ಮತ್ತು ತಾಯಿಬ್ನನ್ನು ಶೋಧಕ್ಕೆ ಇಳಿದಿತ್ತು. ಕಳೆದ 42 ದಿನಗಳಿಂದಲೂ ಕೂಡ ದಿಘಾ ಎಂಬಲ್ಲಿ ವಾಸವಿದ್ದಂಥ ಈ ಇಬ್ಬರು ಉಗ್ರರು, ಭಯೋತ್ಪಾದಕರು, ಇವರ ಬೆನ್ನತ್ತಿದ್ದಂಥ ಎನ್ಐಎ ಇವರು ನಕಲಿ ವಿಳಾಸದಲ್ಲಿ ಪಶ್ಚಿಮ ಬಂಗಾಳದಂತ ಓಡಾಡ್ತಿದ್ರು ಅಂತೇಳಿ ಗಂಭೀರ ಆರೋಪವನ್ನು ಮಾಡಲಾಗಿರುವಂಥದ್ದು. ಇವರಿಗೆ ನಕಲಿ ವಿಳಾಸದ ಅಡ್ರೆಸ್ಸನ್ನು ಮಾಡಿಕೊಟ್ಟಂಥವ್ರು, ದಾಖಲೆಗಳನ್ನ ಮಾಡಿಕೊಂಡು ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯ ಸರ್ಕಾರ ಈ ಉಗ್ರರ ಬೆಂಬಲಕ್ಕೆ ನಿಂತಿತ್ತು, ಅವರ ಪರವಾಗಿ ನಿಂತಿತ್ತು, ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇನೆ ಗಂಭೀರ ಆರೋಪವನ್ನು ಪಶ್ಚಿಮ ಬಂಗಾಳದ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಉಗ್ರರಿಗೆ ಬೆಂಬಲವನ್ನು ಕೊಡಲಿಕ್ಕೆ ಮಮತಾ ಬ್ಯಾನರ್ಜಿ ಅವರು ಇಂಥ ಕೃತ್ಯಕ್ಕೆ ಕೈ ಹಾಕಿದ್ರು ಅಂತೇಳಿ ಅನುಮಾನ ಎಡೆ ಮಾಡಿ ಕಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಇಂಡಿ ಕೂಟದ ಮೇಲಿನ ಇದು ಆರೋಪ ಅಂತಲೇ ಹೇಳಲಾಗ್ತದೆ. ಅದು ಮಮತಾ ಬ್ಯಾನರ್ಜಿ ಸರ್ಕಾರ ಕೊಟ್ಟರು ಕೂಡ ಇಂಡಿ ಕೂಟ ಉಗ್ರರ ಪರವಾಗಿದೆಯಾ, ಉಗ್ರರಿಗೆ ಬೆಂಬಲವಾಗಿ ನಿಂತಿದೆಯಾ, ಉಗ್ರರ ಅಡಗು ತಾಣವಾಗಿ ಇವರು ಅವರಿಗೆ ಸಹಾಯವನ್ನು ಮಾಡ್ತಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಯಾಕಂತೇಳಿ ದಿಘಾದಲ್ಲಿ ಈ ಇಬ್ಬರನ್ನ ಅರೆಸ್ಟ್ ಮಾಡಿರುವಂಥದ್ದು. ಎನ್ಐಎ ಕಳೆದ 42 ದಿನಗಳಿಂದ ನಿರಂತರವಾಗಿ ಶೋಧವನ್ನು ಮಾಡಿರುವಂಥದ್ದು. ಇವರು ನಕಲಿ ವಿಳಾಸವನ್ನು ID ಕಾರ್ಡನ್ನು ಮಾಡ್ಕೊಂಡಿದ್ರು ಮತ್ತು ಇಡೀ ಪಶ್ಚಿಮ ಬಂಗಾಳದಂತ ಅಲ್ಲಲ್ಲೇ ಅಲಿತಿದ್ರು ಅಂತ ಹೇಳಲಾಗ್ತದೆ. ಇವರಿಗೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರ TMC ಸರ್ಕಾರ ಇವರಿಗೆ ಬೆಂಬಲವಾಗಿತ್ತು, ಆಶ್ರಯವನ್ನು ಕೊಟ್ಟಿತ್ತು. ಚಿದಾನಂದ್ ಪಟೇಲ್, ನಾವು ಗಮನಿಸೋದಾದ್ರೆ ಮಮತಾ ಬ್ಯಾನರ್ಜಿ ವಿರುದ್ಧ ಬಿಜೆಪಿ ಹಲವು ಬಾರಿ ಈ ರೀತಿಯಾಗಿರ್ತಕ್ಕಂಥ ಆರೋಪವನ್ನ ಮಾಡಿರೋದು. ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವ್ರಿಗೆ, ಅಕ್ರಮವಾಗಿ ಬಂದಿರತಕ್ಕಂಥವ್ರಿಗೂ ಕೂಡ ಅಲ್ಲಿ ಆಧಾರ್ ಕಾರ್ಡ್ ಅನ್ನ, ಅಲ್ಲಿಯ ವಿಳಾಸವನ್ನ ಸೃಷ್ಟಿ ಮಾಡಿಕೊಡ್ಲಾಗುತ್ತೆ, ರೇಷನ್ ಕಾರ್ಡ್ ಅನ್ನ ಕೊಡ್ಲಾಗುತ್ತೆ ಅಂತ. ಈಗಲೂ ಕೂಡ ಈ ಒಂದು ಶಂಕಿತ ಇಬ್ಬರು ಉಗ್ರರಿಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ನಕಲಿ ಆಧಾರ್ ಕಾರ್ಡ್ ವಿಳಾಸವನ್ನ ಸೃಷ್ಟಿ ಮಾಡಿಕೊಡ್ಲಾಗಿತ್ತು. ಹೀಗಾಗಿ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಏನಾದರೂ ಜಾಲ ಸಕ್ರಿಯವಾಗಿದೆಯಾ ಅಂತ, ಹೇಗೆ ಇಷ್ಟೆಲ್ಲ ಸುಲಭವಾಗಿ ಸಿಗುತ್ತೆ ಇವರಿಗೆ ಅಂತ. ರಾಘವೇಂದ್ರ ಗುಡಿ, ಬಹುತೇಕ ಎಲ್ಲ ಉಗ್ರರು ಕೂಡ ನಕಲಿ ವಿಳಾಸವನ್ನು, ID ಕಾರ್ಡ್ಗಳನ್ನು ಸಾಮಾನ್ಯವಾಗಿ ಮಾಡಿಕೊಡ್ತಾರೆ. ಈಗ ಭಾರತೀಯ ಜನತಾ ಪಕ್ಷದ ಪಶ್ಚಿಮ ಬಂಗಾಳ ಘಟಕ ಇದೀಗ ಇವರಿಗೆ ಆಶ್ರಯ ತಾಣವನ್ನು ಮಾಡಿದಂಥವರೇ ಇವರು ಮತ್ತು ನಕಲಿ ವಿಳಾಸವನ್ನು ಮಾಡಿಕೊಟ್ಟಂಥವರೇ ಇವರು, ಇವರಿಗೆ ಸಪೋರ್ಟ್ ಮಾಡಿದ್ರು ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಅದು ಚುನಾವಣೆ ಹೊತ್ತಲ್ಲಿ ಈ ಆರೋಪ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ NIA ಇಬ್ಬರು ಉಗ್ರರನ್ನ ಅರೆಸ್ಟ್ ಮಾಡಿರುವಂಥದ್ದು. NIA ಸ್ಪಷ್ಟಪಡಿಸಬೇಕಾಗಿದೆ ಇವರಿಗೆ ಯಾರು ಬೆಂಬಲವಾಗಿದ್ದರು, ಇವರಿಗೆ ಯಾರು ನಕಲಿ ವಿಳಾಸವನ್ನು ಮಾಡಿಕೊಟ್ರು, ಯಾರು ಇವರಿಗೆ ಆಶ್ರಯವನ್ನು ಕೊಟ್ಟರು, ಅವರ ಹಿನ್ನೆಲೆ ಏನು, ಅವರು ಯಾವುದಾದ್ರೂ ಪಕ್ಷದ ಕಾರ್ಯಕರ್ತರ, ನಾಯಕರ ಅಥವಾ TMC ನಾಯಕರನ್ನದು ಕೂಡ NIA ಕೂಡ ಇದೀಗ ಸ್ಪಷ್ಟನೆ ಕೊಡಬೇಕಾಗಿದೆ. ಇದೀಗ ಪಶ್ಚಿಮ ಬಂಗಾಳದ ಬಿಜೆಪಿ ಘಟಕ ಉಗ್ರರಿಗೆ ಆಶ್ರಯ ಕೊಟ್ಟಿದ್ದು ಮಮತಾ ಬ್ಯಾನರ್ಜಿ ಮತ್ತು ಅವರ ಸರ್ಕಾರ ಅಂತೇಳಿ ಗಂಭೀರ ಆರೋಪ ಮಾಡಿದ್ರಿಂದ ಇದು ಬಹಳಷ್ಟು ರಾಜಕೀಯ ಮೇಲಾಟ ಮತ್ತು ರಾಜಕೀಯ ಚರ್ಚೆಗೆ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು ರಾಘವೇಂದ್ರ ಗುಡಿ.